ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಆರೋಗ್ಯದ ಟಿಪ್ಸನ್ನು ಮಾಹಿತಿಯನ್ನು ಕೊಡ್ತೇವೆ. ಈ ಎಪಿಸೋಡಲ್ಲಿ ಸಾಸಿವೆ ಎಣ್ಣೆ. ಸ್ನೇಹಿತರೆ, ಈ ಸಾಸಿವೆ ಎಣ್ಣೆಯನ್ನು ನಾನಾ ರೀತಿಯಲ್ಲಿ ಬಳಕೆಯಲ್ಲಿದೆ. ಅಡುಗೆಗೆ, ಮೈಕಾಲು ನೋವಿಗೆ, ಮತ್ತು ಕೆಲವು ಖಂಡಗಳ ನೋವು, ಮತ್ತು ಚಳಿ, ಜ್ವರ ಇತ್ಯಾದಿಗಳು. ಇದು ಒಂದು ದಿವ್ಯ ಔಷಧಿಯಾಗಿ ಮಾರ್ಪಟ್ಟಿದೆ. ಈ ಸಾಸಿವೆ ಈ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲಿ ಅದು ಅತಿ ಹೆಚ್ಚಾಗಿ ಬೆಳೆಯಲ್ಲ. ಅಂದರೆ ಅವರವರ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟೊಂದು ಹಾಕ್ಕೊಂಡು ಬೆಳೆಸ್ತಾರೆ. ಅದೇ ಈ ಉತ್ತರ ಭಾರತ ಅಂದರೆ MP, ಮಧ್ಯಪ್ರದೇಶ್, ಹರಿಯಾಣ ಮತ್ತು UP ಈ ಕಡೆ ಎಲ್ಲ ಇದು ಎಕರಾವನ್ಗಟ್ಟಲೆ ಹಾಕ್ಬಿಡ್ತಾರೆ. ಅದು ಹಾಕಿ ಆ ಸಾಸಿವೆಯನ್ನು ಇದು ಮಾಡಿಕೊಂಡು ಅದ್ರ ಮುಖಾಂತರ ಸಾಸಿವೆ ಎಣ್ಣೆಯನ್ನು ತಯಾರಿಸ್ತಾರೆ. ಇದು ಸೇವನೆಗೂ ಬಹಳ ಮುಖ್ಯವಾದ, ಆದರೆ ಹಿಟ್ ಜಾಸ್ತಿ, ಸೇವನೆಗೆ ಒಳ್ಳೆಯದು. ಆ ಕಡೆ ಎಲ್ಲ ಫುಲ್ಲು ನಮ್ಗೆ ಇಲ್ಲಿಲ್ಲ, ಬೇರೆ ಕಡೆ ಅದೇ ಇಷ್ಟೊತ್ತಿರಲಿಲ್ಲ. ಉತ್ತರ ಭಾರತದಲ್ಲಿ ಜಾಸ್ತಿ ಈ ಸಾಸಿವೆ ಎಣ್ಣೆ ಅಡುಗೆಗೆ ಅವರು ಉಪಯೋಗಿಸ್ಕೊಳ್ತಾರೆ. ಸ್ನೇಹಿತರೆ, ಪ್ರತಿನಿತ್ಯ ಈ ಸಾಸಿವೆ ಎಣ್ಣೆನ ಸ್ವಲ್ಪ ಶಾಖ ಮಾಡಿಕೊಂಡು ಒಂದು ಚಮಚ ಆದಷ್ಟು ಉಗುರು ಬೆಚ್ಚ ಮಾಡಿಕೊಂಡು ನಮ್ಮ ಪಾದಗಳಿಗೆ ಅದನ್ನು ಅಪ್ಲೈ ಮಾಡಿ ಮಲಗ್ತಾ ಬಂದರೆ ಚಳಿ, ಜ್ವರ, ನೆಗಡಿ, ಮೈಕಾಲು ನೋವು, ಕಣ್ಣಿಗೆ ಪ್ರತಿಯೊಂದಕ್ಕೂ ಇದು ದಿವ್ಯ ಔಷಧಿ ಆಗುತ್ತೆ. ಇದನ್ನು ನಾವು ಯಾಕೆ ಮಾಡಬಾರ್ದು? ಏನು ಕಳ್ಕೊತೀವಿ? ಇದು ಪತಂಜಲಿಯಲ್ಲಿ ಸಿಗುವಂಥದ್ದು ನಾವು ಪರ್ಚೇಸ್ ಮಾಡಿದ್ದೀವಿ. ಮಸ್ಟರ್ಡ್ ಆಯಿಲ್ ಅಂತ. ನಾವು ಇದನ್ನು ಟ್ರೆಡಿಷ್ನಲ್ ಟೇಸ್ಟ್ ಆ್ಯಂಡ್ ಅರೋಮಾ, IMUF, Omega 3 ಇದೆ, ವಿಟಮಿನ್ E ಇದೆ. ಇದರಲ್ಲಿ ಇಷ್ಟು ಅಂಶಗಳು ಇದರಲ್ಲಿ ಇರೋದರಿಂದ ನಮಗೆ ದೇಹಕ್ಕೆ ಅತಿ ಮುಖ್ಯವಾದ ಬೇಕಾಗುತ್ತಿದ್ದು ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೋಬೋದು. ಏನಪ್ಪ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಈ ಸಾಸಿವೆ ಎಣ್ಣೆಯನ್ನು 1 ಚಮಚ 2 ಚಮಚ ಎತ್ಕೊಂಡು ಸ್ವಲ್ಪ ಉಗುರು ಬೆಚ್ಚ ಮಾಡಿಕೊಂಡು ಪಾದದಲ್ಲಿ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ಚಳಿ, ಜ್ವರ, ನೆಗಡಿ, ಕೆಮ್ಮು, ಕಣ್ಣಿಗೆ ಒಳ್ಳೆಯದು, ಇದೆಲ್ಲ ಹೋಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.